ಒಳ್ಳೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋದರೆ ನಾವು ಅಂದ್ಕೊಂಡದ್ದೆಲ್ಲ ಆಗುತ್ತೆ. ಆ ತಾಯಿಯ ದರ್ಶನ ಕೂಡ ನಿಮಗೆ ಮಾಡಿಸ್ತೀನಿ. ಅದ್ಭುತವಾದ ಕ್ಷೇತ್ರ. ಮುಂಚೆ ಆ ಕ್ಷೇತ್ರಕ್ಕೆ ಹೋಗ್ಬೇಕಂತಂದರೆ ದೋಣಿಯಲ್ಲಿ ಹೋಗ್ತಾಯಿದ್ರು. ದೋಣಿಯಲ್ಲಿ ಅಂದರೆ ಆ ದೋಣಿ ಒಳಗೆ ಕಾರು ಎಲ್ಲ ಎಲ್ರಿಗೂ ಕರ್ಕೊಂಡು ಹೋಗ್ತಿರ್ತದೆ. ಅಂಥ ದೋಣಿ ಇತ್ತು, ಲಾಂಚ್ ಅದು. ಅಲ್ಲಿ ಹೋಗ್ತಾ ಇದ್ದೀವಿ. ಬರ್ರಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಇತ್ತಿತ್ತಲಾಗಿ ಅಲ್ಲಿ ಬ್ರಿಡ್ಜ್ ಕೂಡ ಓಪನಿಂಗ್ ಆಗಿ 1 ವರ್ಷ ಆಯಿತು. ಮುಂಚೆ ನಾವು ಹೋಗಬೇಕಾದ್ರೆ ಅಲ್ಲಿ ನಾವು ದೋಣಿಯಲ್ಲಿ ಹೋಗಿದ್ವಿ. ಬನ್ನಿ ಎಲ್ಲರೂ ನೋಡೋಣ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನೋಡಿ, ಆ ಬ್ರಿಡ್ಜ್ಗೆ ಬಂದೇ ಬಿಟ್ವಿ ನಾವು. ಇದೇ ನದಿ ಅದು. ಈ ನದಿಯ ದಡದಲ್ಲಿರುವ ಆ ತಾಯಿ ಯಾರು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಆ ತಾಯಿಯ ದೇವಸ್ಥಾನವೇ ಬನ್ನಿ ಹೋಗೋಣ, ಆ ತಾಯಿಯ ದರ್ಶನವನ್ನು ಮಾಡೋಣ ಬನ್ನಿ. ನಾವು ಆ ಬ್ರಿಡ್ಜಲ್ಲಿ ಇವಾಗೇನು ಉದ್ಘಾಟನೆ ಆಗಿದೆ, ಆ ಬ್ರಿಡ್ಜಲ್ಲಿ ನಿಂತಿದ್ದೀವಿ. ನಿಮಗೆ ಆ ಬ್ರಿಡ್ಜನ್ನು ಕಂಪ್ಲೀಟಾಗಿ ತೋರಿಸ್ತೀನಿ. ಭಾಳ ಚಂದ ಮಾಡಿದ್ದಾರೆ, ನೋಡೋಕ್ಕೆ ಒಂಥರ ಯುನೀಕಾಗಿ ಚಂದ ಕಾಣಿಸುತ್ತೆ. ನೋಡಿ ಬನ್ನಿ ಹೋಗೋಣ. ಎಲ್ಲರೂ ಒಂದ್ಸಲ ಬ್ರಿಡ್ಜ್ ಹತ್ರ ಇಳ್ಕೊಂಡು ಎಲ್ಲ ಇಳಿದು ನೋಡಿದ್ವಿ. ಅಲ್ಲೆಲ್ಲ ಸ್ವಲ್ಪ ಮಂಗಗಳ ಕಾಟ ಇತ್ತು. ಕಾಟ ಅಂದ್ರೇನು ಪಾಪ ಅವು ತಮ್ಮಷ್ಟಕ್ಕೆ ತಾವಿದ್ವು, ಏನು ತೊಂದರೆ ಇಲ್ಲ. ಎಲ್ಲರೂ ಟ್ರಿಪ್ ಮಾಡ್ತಾ ನೋಡ್ರಿ ಇಲ್ಲಿ ಇಳ್ಕೊಂಡು ಎಲ್ಲ ನೋಡಿದ್ವಿ. ನದಿ ಎಲ್ಲ ನೋಡಿಕೊಂಡು ನಾವು ಮುಂಚೆ ಎಲ್ಲ ಈ ಥರ ಬರ್ತಿದ್ವಿ ಅಂತ ನಮ್ಮ ಅತ್ತಿಗೆಯವ್ರು ಕೂಡ ಎಲ್ಲರೂ ಮಾತಾಡ್ತಾಯಿದ್ರು. ನಾವು ಮುಂಚೆ ಬಂದಾಗ ಆ ದೋಣಿಯಲ್ಲಿ ಹೋಗಿದ್ವಿ ಅಂತ ನಾವು ಕೂಡ ನೆನೆಸ್ಕೊಂಡಿವಿ. ಈ ಬ್ರಿಡ್ಜಲ್ಲಿ ಒಂದು ಸಲ ಇಳಿದು ನೋಡಿದ್ವಿ, ಖುಷಿ ಆಯಿತು. ಅಲ್ಲಿ ನಿಂತಿದೆ ನೋಡಿ ಲಾಂಚ್. ಮುಂಚೆ ಎಲ್ಲ ತಾಯಿಯ ದರ್ಶನ ಮಾಡಬೇಕಾದ್ರೆ ಇದೇ ಲಾಂಚ್ ನಮಗೆ ಆಧಾರ ಇತ್ತು. ಅದರಲ್ಲೇ ಕೂತ್ಕೊಂಡು ಎಲ್ಲ ಜನರು ಕೂಡ ಆ ದಡದಿಂದ ಈ ದಡಕ್ಕೆ ತಲುಪಿಸ್ತಾ ಇತ್ತು. ಕಾರ್ ತಂದರೂ ಕೂಡ ನಾವು ಏನು ತಂದರೂ ಕೂಡ ಅದರಲ್ಲಿ ಕೂತ್ಕೊಂಡೇ ನಾವು ಹೋಗಬೇಕಾಗ್ತಿತ್ತು. ಆ ಥರ ಇತ್ತದು ದೇವಸ್ಥಾನ. ನೀವು ಕನ್ನಡತಿ ಧಾರಾವಾಹಿನ ನೋಡಿರ್ಬೋದು. ಎಷ್ಟೊಂದು ಧಾರಾವಾಹಿಗಳಲ್ಲಾಗಲಿ ಸಿನಿಮಾಗಳಲ್ಲಾಗಲಿ ಈ ತಾಯಿಯ ದರ್ಶನವನ್ನು ಅವ್ರು ಮಾಡಿ ಇಲ್ಲಿ ಶೂಟಿಂಗ್ ಭಾಳಷ್ಟಾಗಿದ್ದಾವೆ. ಆ ದೇವಿ ಹತ್ರ ಶೂಟಿಂಗ್ಗಳು ಭಾಳಷ್ಟಾಗಿದ್ದಾವೆ. ಅಲ್ಲಿ ಇದನ್ನು ನೋಡಿದರೆ ನಿಮಗೆ ನೆನಪು ಬರ್ಬೋದು. ಮತ್ತು ಹೆಚ್ಚಾಗಿ ಧಾರಾವಾಹಿ ನೋಡೋರಿಗೆ ಇದು ಗೊತ್ತಾಗಿಬಿಡ್ತದೆ. ಭಾಳ ಶಕ್ತಿಶಾಲಿಯಾದ ಆ ತಾಯಿಯ ದರ್ಶನ ಮಾಡೋಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ, ಎಲ್ಲರೂ ಸೇರಿಕೊಂಡು. ನೋಡ್ರಿ ಮಂಕಿಗಳು ಎಷ್ಟೊಂದು ಅದಾವ, ಮಂಗಗಳು. ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಕಳೆದಿವಿ ನಾವು ನೋಡ್ಕೊಂಡು ಹೋಗೋಣ ಅಂತ. ಕಾರಲ್ಲಿ ಕೂತ ನಂತರ ಕೂಡ ಅದು ಬ್ರಿಡ್ಜ್ ಮೇಲೆ ಹತ್ತಿ ಬರ್ತಾ ಇತ್ತು. ಮಕ್ಕಳು, ಸಣ್ಣ ಮಕ್ಕಳೆಲ್ಲ ಹೆದರ್ಕೊಳ್ತಾ ಇದ್ರು. ಅವು ನೋಡಿ ಹೆಂಗೆ ಜಗಾಡ್ತಾವ. ಪಾಪ ಅವು ಏನೂ ಇದು ಮಾಡ್ತಾ ಇರಲಿಲ್ಲ, ಕಿಟ್ಲೇ ಇಲ್ಲ ಅವಕ್ಕದ್ದು, ಎಲ್ಲ ಚೆನ್ನಾಗೇ ಇದ್ದು. ಅಂದ್ರೇನು ಕೆಲವೊಂದು ಕಡೆ ಕೈಯಾಗಿದ್ದೆಲ್ಲ ಕಸ್ಕೊತಾವೆ, ಕಾಟ ಕೊಡ್ತವೆ, ಏನು ಹಿಡ್ಕೊಳಕ್ಕೆ ಆಗಲ್ಲ, ಆ ಥರ ಇರ್ತವೆ. ಇವು ಹಂಗೇನು ಮಾಡಿಲ್ಲ ಪಾಪ. ನೋಡಿ ಎಷ್ಟೊಂದು ಯುನೀಕ್ ಆಗಿದೆ. ಅಂತಾನೆ ನಾವು ಅಂದರೆ ನಾವು ಮುಂಚೆ ಹೋದಾಗ ಇದು ರೆಡಿ ಆಗಿತ್ತು ಅಂದ್ರೇ ರೆಡಿ, ಇಷ್ಟೆಲ್ಲ ಆಗಿರಲಿಲ್ಲ. ರೋಡ್ ಮಾತ್ರ ರೆಡಿ ಆಗಿತ್ತು. ಇಷ್ಟರಲ್ಲೇ ಓಪನಿಂಗ್ ಮಾಡ್ತಾರೆ ಅಂತ ಹೇಳಿದರು. ಈ ಲೈಟಿಂಗ್ಸ್ ಇದೆಲ್ಲ ಡಿಸೈನ್ ಭಾಳ ಚಂದ ಕಾಣಿಸ್ತಾ ಇದೆ ಇವಾಗ. ಅದನ್ನೆಲ್ಲ ನಾವು ಈಗ ಪ್ರೆಸೆಂಟ್ ಅಲ್ಲಿಂದ ನೋಡ್ತಾ ಇದ್ದೀವಲ್ಲ, ಭಾಳ ಸುಂದರವಾದ ಬ್ರಿಡ್ಜ್ ಇದು. ಲೈಟಿಂಗ್ಸು ಅವ್ರದ್ದು ಯುನೀಕಾಗಿ ತಯಾರು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೋಡೋಕ್ಕೆ ಒಂಥರ ಚಂದ ಕಾಣಿಸುತ್ತೆ. ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಇನ್ನೂ ನಿಮಗೆ ಚಂದ ಅನಿಸ್ತದೆ. ನಾನು ಎಷ್ಟಾಗುತ್ತೆ ಅಷ್ಟೊಂದು ವೀಡಿಯೋನ ಮಾಡಿದ್ದೀನಿ. ನೋಡಿ ಇದರಲ್ಲಿ ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇದು ಹೆಚ್ಚಾಗಿ ನಾವು ದೇವಸ್ಥಾನ ದರ್ಶನ ಮಾಡಿದ್ವಿ, ಬ್ರಿಡ್ಜ್ ನೋಡೋಕ್ಕೆ ಬಂದಂಗೆ ಇದೆ ನಾವಂತೂ. ಹೆಂಗಿದೆ ಅಂತ ಹೇಳಿ.
ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹೇಗೆ ಬಂದಿದೆ ಇದು ಬ್ರಿಡ್ಜು, ಎಷ್ಟು ಹೆಂಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೇಕು ನೀವು. ಭಾಳಷ್ಟು ಬ್ಯೂಟಿಫುಲ್ ಆದ ಬ್ರಿಡ್ಜ್ ಇದು. ಮತ್ತು ಈ ತಾಯಿಯ ಶಕ್ತಿ ಕೂಡ ಅಷ್ಟೇ ಪವರ್ಫುಲ್ ಆದ ಶಕ್ತಿ ದೇವತೆ ಇವರು. ಇವ್ರ ದರ್ಶನ ಕೂಡ ಮಾಡಿಸ್ತೀನಿ ನೋಡಿ. ದೇವಸ್ಥಾನದಲ್ಲಿ ಹೋಗಬೇಕಾದ್ರೆ ಅಲ್ಲಿ ಒಳಗಡೆ ಶೂಟಿಂಗ್ ಫೋಟೋ ಏನು ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಒಳಗಡೆ ಏನು ಫೋಟೋ ತೆಗಿಯೋಕ್ಕೂ ಕೂಡ ಅವಕಾಶ ಇಲ್ಲ. ನಾನು ಎಷ್ಟಾಗುತ್ತೆ ಅಷ್ಟು ಹೊರಗಡೆನೇ ನಿಮಗೆ ತೋರಿಸ್ತೀನಿ. ಒಳಗೆ ಫೋಟೋ ಅಂತಂದರೆ ಈ ಗೂಗಲಲ್ಲಿ ಅಲ್ಲಿ ಮಾತ್ರ ತೊಗೋಬೋದು, ಅಲ್ಲಿ ತೊಗೊಳಕ್ಕೆ ಪರ್ಮಿಷನ್ ಇಲ್ಲ. ಹಾಗಾಗಿ ನಾನು ಈ ಬ್ರಿಡ್ಜಿಂದೇ ಫುಲ್ ವಿಡಿಯೋನ ಮಾಡಿದ್ದೀನಿ. ಯಾಕಂದರೆ ಬ್ರಿಡ್ಜ್ ನೋಡೋಕ್ಕೆ ಭಾಳ ಇಷ್ಟು ಆಕರ್ಷಣೀಯವಾಗಿತ್ತು ಇದು ನೋಡೋಕ್ಕೆ. ಹಾಗಾಗಿ ನಾನು ಇದನ್ನು ಫುಲ್ ಮಾಡಿದೆ ನೋಡಿ. ಪಕ್ಕದಲ್ಲಿ ನದಿಯಲ್ಲಿ ನೀರು ಕಮ್ಮಿ ಆಗಿದ್ದಾವೆ. ಮಳೆಗಾಲದಲ್ಲಿ ಜಾಸ್ತಿ ಬರುತ್ತೇನೆ. ಇದು ಶಿವಮೊಗ್ಗದಿಂದ ಒಂದು 100 ಕಿಲೋಮೀಟರ್ ಆಗುತ್ತೆ. ಇದು ಸಿಗಂದೂರು ಚೌಡೇಶ್ವರಿಗೆ ಹೋಗಬೇಕಂದ್ರೆ 100 ಕಿಲೋಮೀಟ್ರ್. ಟೈಮು 1:45 ನಿಮಿಷ. ಆದ್ದರಿಂದ ಒಂದು ಎರಡು ತಾಸುವರೆಗೂ ಬರುತ್ತೆ ನೋಡ್ರಿ. ಅಲ್ಲಿಂದ ಇಷ್ಟು ದೂರ ಸಿಗಂದೂರು ಚೌಡೇಶ್ವರಿಯ ಮುಖ್ಯ ದ್ವಾರದಿಂದ ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿಂದ 1-2 ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನಕ್ಕೆ ನೋಡಿ. ದೇವಸ್ಥಾನದ ಹತ್ರ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಲ್ಲಿ ಪಾರ್ಕ್ ಮಾಡಿ ಸ್ವಲ್ಪ ದೂರ ಬಂದ್ವಿ. ಒಳಗಡೆ ದರ್ಶನದಲ್ಲಿ ಅದೇನೋ ಫೋಟೋ ಏನೋ ಅಲೋಡ್ ಇಲ್ಲ, ಫೋಟೋ ಆಗಲಿ ವಿಡಿಯೋ ಆಗಲಿ. ಹಾಗಾಗಿ ಅಲ್ಲಿ ನಾವು ಪ್ರಸಾದ ಮಾಡಿಕೊಂಡು ಇಲ್ಲಿ ದೇವಸ್ಥಾನದ ಮುಂದೆ ಎಲ್ಲರೂ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡಿವಿ. ಇದು ಮುಖ್ಯ ದ್ವಾರ. ಇಲ್ಲಿಂದನೇ ಮೆಟ್ಲ ಹಿಡ್ಕೊಂಡು ತಾಯಿ ದರ್ಶನ ಮಾಡೋಕ್ಕೆ ಹೋಗಬೇಕು. ದರ್ಶನ ಮಾಡ್ಕೊಂಡು ಇಲ್ಲಿ ಪಕ್ಕದಲ್ಲಿ ಬಂದರೆ ಇದು ಕೆಳಗಡೆ ಪ್ರಸಾದ ಮಾಡೋಕ್ಕೆ ಗುಡಿ ಹಿಂದ್ಗಡೆ ಇದೆ. ಪ್ರಸಾದ ಮಾಡಿಕೊಂಡು ಇಲ್ಲಿ ದಾರಿಯಲ್ಲಿ ಬಂದ್ವಿ. ಗುಡಿ ಇಲ್ಲಿ ನಮಗೇನಿದೆ ಲೆಫ್ಟಿಗೆ ಗುಡಿ ಇರೋದು. ಇಷ್ಟು ದೇವಿಯ ದರ್ಶನ. ಇದು ಪಕ್ಕದಲ್ಲಿ ನಡ್ಕೊಂಡು ಬರ್ತಾ ಇದ್ವಿ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು. ಕಾಲು ಇಷ್ಟು ಸುಡ್ತಾ ಇತ್ತು. ಸ್ಲೀಪರೆಲ್ಲ ಕಾರಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ನಿಲ್ಲಿಸಿದ್ವಿ. ಅಷ್ಟು ದೂರ ಓಡೋದೊಂದೇ ಬಾಕಿ ಇತ್ತು. ಅಷ್ಟೊಂದು ಕಾಲು ಉರಿತಾ ಇತ್ತು, ಸುಡ್ತಾ ಇತ್ತು. ದರ್ಶನ ಎಲ್ಲ ಆಯಿತು, ಪ್ರಸಾದ ಆಯಿತು. ಇವಾಗ ನಮ್ಮದು ಕಾರ್ ಕಡೆ ಹೋಗ್ತಾ ಇದ್ದೀವಿ. ಕೆಲವೊಂದು ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನ ತೊಗೊಂಡಿವಿ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಿಮಗೆ.